ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪುನಃ ನಾವು ಭೂಪಟ ಕಾರ್ಯವನ್ನು ಕುರಿತು ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡೋಣ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206. ಪ್ರೋಗ್ರಾಮ್ BA ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 2, ಸೆಷನ್ 53 ಆಗಿರುತ್ತೆ. ಟಾಪಿಕ್ ಮ್ಯಾಪ್ ವರ್ಕ್, ಭೂಪಟ ಕಾರ್ಯ, ಸೌತ್ ಇಂಡಿಯಾ ಅಂಡರ್ ದಿ ಇಂಪೀರಿಯಲ್ ಚೋಳಾಸ್. ದಕ್ಷಿಣ ಭಾರತದಲ್ಲಿ ಚೋಳರ ಒಂದು ಸಾಮ್ರಾಜ್ಯ ಅಥವಾ ಚೋಳರ ಒಂದು ಸಾಮ್ರಾಜ್ಯ ವಿಸ್ತರಣೆ ಹೇಗಿತ್ತು ಎನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ನಮಗೆ ಇಲ್ಲಿ ಕಾಣುವಂತಹ ಒಟ್ಟಾರೆ ಈ ಒಂದು ಭೂಪಟವನ್ನು ನೋಡಿದಾಗ ಅಲ್ಲಿ ಸ್ವಲ್ಪ ಕಪ್ಪಾದ ರೀತಿಯಲ್ಲಿ ಕಂಡುಬರ್ತಕ್ಕಂಥ ಒಟ್ಟಾರೆ ಈ ಒಂದು ಸ್ವಲ್ಪ ಲೈಟು ಡಾರ್ಕ್ ಆಗಿ ಕಂಡುಬರ್ತಕ್ಕಂಥ ಅಥವಾ ಸಿಮೆಂಟ್ ಕಲರಲ್ಲಿ ಕಂಡುಬರ್ತಕ್ಕಂಥ ಈ ಭಾಗ ಎನ್ನುವಂಥದ್ದು ಸಂಪೂರ್ಣವಾಗಿ ಚೋಳರ ಒಂದು ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ವಿಶೇಷವಾಗಿ ಗೊತ್ತಿರಬೇಕು, ಚೋಳರು ವಿದೇಶಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು ಮತ್ತು ಆಡಳಿತವನ್ನು, ರಾಜ್ಯಭಾರವನ್ನು ಮಾಡ್ತಿತ್ತು ಎನ್ನಲಿಕ್ಕೆ ನಮಗೆ ಶ್ರೀಲಂಕಾದ ಮೇಲೆ ಬಹುತೇಕ ವಿಸ್ತರಣೆ, ಅವರ ಸಾಮ್ರಾಜ್ಯದ ಕಲ್ಪನೆ ಮತ್ತು ಸಮುದ್ರೋತ್ತರ ಬೃಹತ್ ಭಾರತದ ಕಲ್ಪನೆಗೆ ಸಿಲೋನಿನ ಮೇಲೆ ಸಂಪೂರ್ಣ ಆಡಳಿತವನ್ನು ಚೋಳರು ಭಾರತದಿಂದಲೇ ಮಾಡಿದ್ರು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ವಿಶೇಷವಾಗಿ ನಮಗೆ ಇಲ್ಲಿ ಕಂಡುಬರ್ತಕ್ಕಂಥ ಆ ಒಂದು ಕಪ್ಪು ಭಾಗದಲ್ಲಿ ಚೋಳರ ಎಂಪೈರರ್, ಇಲ್ಲಿ ನಮಗೆ ಬಹುತೇಕ ಶ್ರೀಲಂಕಾವನ್ನು ಮತ್ತು ಕೇರಳದ ಒಂದಿಷ್ಟು ಭಾಗ, ಸಂಪೂರ್ಣವಾಗಿ ತಮಿಳುನಾಡು, ಸ್ವಲ್ಪ ಪ್ರಮಾಣದ ಸ್ವಲ್ಪ ಆಂಧ್ರ ಪ್ರದೇಶ, ಸ್ವಲ್ಪ ಒರಿಸ್ಸಾದ ಭಾಗ ಮತ್ತು ಕರ್ನಾಟಕದ ಒಂಚೂರು ಭಾಗ, ಇಷ್ಟು ಭಾಗದ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು ಚೋಳರು ಅಂತ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನೋಡ್ತಾ ಹೋಗ್ಬೋದು. ದೆನ್ ಇಲ್ಲಿ ನಮಗೆ ಚೋಳರ ಕಾಲದ ಒಂದು ಸ್ವಲ್ಪ ಪ್ರಮಾಣದ ನಾವು ಒಂದು ನಗರಗಳನ್ನು ಅಥವಾ ಪಟ್ಟಣ ಪ್ರದೇಶಗಳನ್ನು ನೋಡೋದಾದರೆ ತಾಂಜೂರು ಎನ್ನುವಂಥದ್ದು, ಫಾರ್ಮರ್ಲಿ ತಾಂಜೂರ್ ಈಸ್ ಎ ಸಿಟಿ ಇನ್ ದ ಇಂಡಿಯನ್ ಸ್ಟೇಟ್ ಆಫ್ ತಮಿಳುನಾಡು. ಅದು ತಮಿಳುನಾಡಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ. ತಾಂಜೂರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ಸೌತ್ ಇಂಡಿಯನ್ ರಿಲಿಜಿಯನ್. ಇದು ತಾಂಜೂರ್ ಎನ್ನುವಂಥದ್ದು ಕೇವಲ ವಿಶೇಷವಾಗಿ ಒಂದು ಧಾರ್ಮಿಕ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರನೂ ಹೌದು, ಭಾಳ ಇಂಪಾರ್ಟೆಂಟ್. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳನೂ ಹೌದು. ದ ಮೋಸ್ಟ್ ಆಫ್ ದ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್, ಇಲ್ಲಿ ತಾಂಜಾವೂರಿನಲ್ಲಿ ಚೋಳರ ಬೃಹತ್ ಪ್ರಮಾಣದ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಉದಾಹರಣೆ ನಮ್ಮಲ್ಲಿದೆ. ಆ್ಯಂಡ್ which are UNESCO World Heritage Monuments are located in the around ತಾಂಜೂರ್. ಇಲ್ಲಿ ತಾಂಜಾವೂರಿನ ದೇವಾಲಯಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟಿಯಲ್ಲಿ ಸೇರಿಕೊಂಡಿರ್ತಕ್ಕಂಥವು. ಅದು ವಿಶೇಷವಾಗಿ ಆ ಒಂದು ದೇವಾಲಯಗಳು ಚೋಳರ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು ಎನ್ನುವಂಥದ್ದು ಗಮನಿಸುವಂಥ ಒಂದು ವಿಷಯ. ದ ಬೃಹದೇಶ್ವರ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ದ ಸಿಟಿ. ತಾಂಜಾವೂರ್ ಈಸ್ ಆಲ್ಸೋ ಹೋಮ್ ಟು ತಾಂಜೂರ್ ಪೇಂಟಿಂಗ್ ಇನ್ ಪೇಂಟಿಂಗ್ ಸ್ಟೈಲ್ ಯೂನಿಕ್ ಟು ದ ರಿಗ್ಯಾನ್ ಅಂತ ಕರಿತೀವಿ. ನೋಡ್ರಿ, ವಿಶೇಷವಾಗಿ ಇಲ್ಲಿ ನಮಗೆ ಒಂದನೇ ರಾಜರಾಜ ಚೋಳ ಎನ್ನುವಂಥವನು, ತಾಂಜಾವೂರು ಎನ್ನುವಂಥದ್ದು ವಿಜಯಾಲ ಚೋಳನಿಂದಲೂ ಅದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಮತ್ತು ಸಂಗಮ್ ಕಾಲದಲ್ಲಿಯೂ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳವಾಗಿತ್ತು. ವಿಜಯಾಲ ಚೋಳ ಎನ್ನುವಂಥವನು ತಾಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಅದರ ಜೊತೆಗೆ ಒಂದನೇ ರಾಜರಾಜ ಚೋಳ ಎನ್ನುವಂಥವನು ತಾಂಜಾವೂರಿನಲ್ಲಿ ತನ್ನ ಒಂದು ಬಹುದೊಡ್ಡ ಕನಸಿನ ಕೂಸಾಗಿರ್ತಕ್ಕಂಥ ಬೃಹದೇಶ್ವರ ಒಂದು ಶಿವನ ಟೆಂಪಲನ್ನು ನಿರ್ಮಾಣ ಮಾಡ್ತಾನೆ. ಅದು ಇಡೀ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ವಿಮಾನದ ಗೋಪುರವನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಒಂದು ಬೃಹದೇಶ್ವರ ಟೆಂಪಲ್ ಅಥವಾ ರಾಜರಾಜೇಶ್ವರ ಟೆಂಪಲ್ ಎನ್ನುವಂಥದ್ದು ಕಣ್ಣಿಗೆ ಅದರ ಸೌಂದರ್ಯವನ್ನು ಕಟ್ಟುವಂತಹ ಕೆಲಸವನ್ನು ಮಾಡುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟೆಂಪಲ್ ತಾಂಜಾವೂರಿನಲ್ಲಿ ಕಂಡುಬರುತ್ತೆ. ಮತ್ತು ಆ ತಾಂಜಾವೂರಿನಲ್ಲಿ ಇರುವಂತಹ ಕೆಲವು ಆ ಪೇಂಟಿಂಗ್ಸ್ ಚಿತ್ರವನ್ನು ತಾಂಜಾವೂರು ಪೇಂಟಿಂಗ್ ಅಂತಲೇ ಕರೀತಾರೆ. ಅಷ್ಟು ಮಟ್ಟಿಗೆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಪರಂಪರೆಯನ್ನು, ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ವಿಷಯಗಳನ್ನು ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟು ದ ಗಂಗೈಕೊಂಡ ಚೋಳಪುರಂ. ಇನ್ನು ಗಂಗೈಕೊಂಡ ಚೋಳಪುರಂ ಎನ್ನುವಂಥದ್ದು, ಗಂಗೈಕೊಂಡ ಚೋಳಪುರಂ ಈಸ್ ದ ವಿಲೇಜ್ ಲೊಕೇಟೆಡ್ ನಿಯರ್ ಜಯನ್ಕೊಂಡಂ, ಅರಿಯಲೂರು ಡಿಸ್ಟಿಕ್, ತಮಿಳುನಾಡಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಗಂಗೈಕೊಂಡ ಚೋಳಪುರಂ. ಇಟ್ ಬಿಕೇಮ್ ದ ಕ್ಯಾಪಿಟಲ್ ಆಫ್ ದ ಚೋಳ ಡೈನಾಸ್ಟಿ ಇನ್ 1025 ಡ್ಯೂರಿಂಗ್ ದ ರಿಗೇನ್ ಆಫ್ ರಾಜೇಂದ್ರ ಚೋಳ ಫಸ್ಟ್ ಆ್ಯಂಡ್ ಸರ್ವ್ಡ್ ಹ್ಯಾಸ್ ದ ಚೋಳ ಕ್ಯಾಪಿಟಲ್ ಫಾರ್ ಅರೌಂಡ್ 250 years.
The town is about approximately 125 kilometers, 78 miles nearest of Tiruchirappalli. The international airport has of the 2014 in ancient city existed as a heritage town in the ಅರಿಯಲ್ಲೂರ್ ಡಿಸ್ಟಿಕ್ ಇನ್ ತಮಿಳುನಾಡು, ಇಂಡಿಯಾ. ವಿಶೇಷವಾಗಿ ಗಂಗೈಕೊಂಡ ಚೋಳಪುರಂ ಎನ್ನುವಂಥದ್ದು ಒಂದನೇ ರಾಜೇಂದ್ರ ಚೋಳನ ಕಾಲದ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿ. ಆ ಒಂದು ಗಂಗೈಕೊಂಡ ಚೋಳಪುರಂ ಎನ್ನುವಂಥ ಒಂದು ಹೊಸ ಸಿಟಿಯ ಒಂದು ಸ್ಥಳವನ್ನು, ಪಟ್ಟಣವನ್ನು ನಿರ್ಮಾಣ ಮಾಡಿದ್ದು ಒಂದನೇ ರಾಜೇಂದ್ರ ಚೋಳ. ತನ್ನ ಉತ್ತರ ಭಾರತದ ದಿಗ್ವಿಜಯದ ದಂಡಯಾತ್ರೆಯ ಒಂದು ವಿಜಯೋತ್ಸವದ ಅಂಗವಾಗಿ ಗಂಗಾ ನದಿಯಿಂದ ಪವಿತ್ರವಾಗಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಬಂದು ಅಲ್ಲಿ ಗಂಗಕೊಂಡ ಎನ್ನುವಂತಹ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಿ, ಆ ಗಂಗಾ ನದಿಯ ನೀರನ್ನು ಬೆರೆಸುವುದರ ಮೂಲಕ ಬಹುದೊಡ್ಡ ನೀರಾವರಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದ. ವಿಶೇಷವಾಗಿ ಇಲ್ಲಿ ನಮಗೆ ಪ್ರಮುಖವಾಗಿ ಒಂದನೇ ರಾಜೇಂದ್ರ ಚೋಳ 1025ರಲ್ಲಿ ಈ ಒಂದು ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇದನ್ನು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಕಾಲದ ಅನೇಕ ಭಾಳ ಮುಖ್ಯವಾಗಿರ್ತಕ್ಕಂಥ ನಗರಗಳಲ್ಲಿ ಇದನ್ನು ಒಂದು ರೀತಿಯಲ್ಲಿ ಮಾಡಿದ್ದೇನೆ. ಬಟ್ ಇತ್ತೀಚೆಗೆ ಗಂಗೈಕೊಂಡ ಚೋಳಪುರಂ ಎನ್ನುವಂಥ ಸ್ಥಳದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎನ್ನುವಂಥದ್ದನ್ನು ನಿರ್ಮಾಣ ಆಗಿದೆ. ತಮಿಳುನಾಡಿನ ಅರಿಯಲೂರು ಎನ್ನುವಂಥ ಡಿಸ್ಟಿಕಲ್ಲಿ ಕಂಡುಬರುತ್ತೆ ಎನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಬಟ್ ಇಲ್ಲಿ ಚೋಳರ ಕಾಲದಲ್ಲಿ ಅದರ ಪ್ರಾಮುಖ್ಯತೆ, ಅದರ ರಾಜಧಾನಿಯಾಗಿ ಮೆರೆದಿತ್ತು ಮತ್ತು ಅಲ್ಲಿ ಒಂದು ಶಿವನ ದೇವಾಲಯವನ್ನು ಈತ ನಿರ್ಮಾಣ ಮಾಡಿದ್ದ, ಗಂಗೈಕೊಂಡ ದೇವಾಲಯವನ್ನು ನಿರ್ಮಾಣ ಮಾಡಿದ್ದ ಎನ್ನುವಂಥದ್ದು ಭಾಳಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸುವಂಥ ಒಂದು ವಿಚಾರವಾಗಿದೆ. ನೆಕ್ಸ್ಟ್ ಕುಂಭಕೋಣಮು ಅವೆಲ್ಲ ಭಾಳಷ್ಟು ಕಂಡುಬರ್ತವೆ ನಮಗೆ, ಅದು ಏನು ಇಂಪಾರ್ಟೆಂಟ್ ಅಲ್ಲ. ಅದರ ಜೊತೆಗೆ ಉತ್ತರ ಮೇರೂರು ಎನ್ನುವಂಥದ್ದು. ಉತ್ತರ ಮೇರೂರು ಈಸ್ ದ ಪಂಚಾಯತ್ ಟೌನ್ ಇನ್ ದ ಕಾಂಚೀಪುರಂ ಡಿಸ್ಟಿಕ್ ಇನ್ ದ ಇಂಡಿಯನ್ ಸ್ಟೇಟ್ ಆಫ್ ತಮಿಳುನಾಡು. ಇದು ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಕಾಂಚೀಪುರಂ ಎನ್ನುವಂಥ ಡಿಸ್ಟಿಕ್ಕಿನ ಒಳಗಡೆ ಕಂಡು ಬರ್ತಕ್ಕಂಥದ್ದು ಉತ್ತರ ಮೇರೂರು ಎನ್ನುವಂಥದ್ದು. ವಿಶೇಷವಾಗಿ ಇದು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸೆಲ್ಫ್ ಗೌರ್ನಮೆಂಟ್ಗೆ ಒಂದು ಅಡಿಪಾಯವನ್ನು, ಪ್ರಾಚೀನ ಭಾರತದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಅಡಿಪಾಯಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಕರಿತೀವಿ. ಇಟ್ ಈಸ್ ದ ಸಿಚುವೇಟೆಡ್ 90 ಕಿಲೋಮೀಟರ್ ಸೌತ್ ವೆಸ್ಟ್ ಇನ್ ಚೆನ್ನೈ. ಇಲ್ಲಿ ನಮಗೆ ಪ್ರಮುಖವಾಗಿ ಚೆನ್ನೈನಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ದ ಕ್ಯಾಪಿಟಲ್ ಆಫ್ ತಮಿಳುನಾಡು. ಇಟ್ ಈಸ್ ನೋಟೆಡ್ ಫಾರ್ ಇಟ್ ಈಸ್ ಟೆಂಪಲ್ ಇನ್ಸ್ಕ್ರಿಪ್ಷನ್ಸ್ ದ್ಯಾಟ್ ದ ಡಿಸ್ಕ್ರೈಬ್ ಆಸ್ ಸೆಲ್ಫ್ ಗವರ್ನೆನ್ಸ್ ಸಿಸ್ಟಮ್ ಎಕ್ಸಿಸ್ಟೆಡ್ ಅರೌಂಡ್ 7th to 9th century EC. ಇಲ್ಲಿ ನಮಗೆ ವಿಶೇಷವಾಗಿ ಸ್ಥಳೀಯ ಸ್ವಯಂ ಸರ್ಕಾರದ ವ್ಯವಸ್ಥೆಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ಉತ್ತರ ಮೇರೂರು ಅಂತ ಕರಿತೀವಿ. ಉತ್ತರ ಮೇರೂರು ಒರಿಜಿನಲಿ ಎಕ್ಸಿಸ್ಟೆಡ್ ಹ್ಯಾಸ್ ದ ಬ್ರಾಹ್ಮಿನ್ ಸೆಟಲ್ಮೆಂಟ್. ಇಲ್ಲಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಒಂದು ದತ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶ ಉತ್ತರ ಮೇರೂರು. ದ ಪಲ್ಲವ ಕಿಂಗ್ ನಂದಿವರ್ಮನ್ 796 EC ಫಾರ್ಮಲಿ ಎಸ್ಟಾಬ್ಲಿಷ್ಡ್ ಇಟ್. ಇಲ್ಲಿ ಪಲ್ಲವರ ರಾಜನಾಗಿರ್ತಕ್ಕಂಥ ನಂದಿವರ್ಮನ್ ಎನ್ನುವಂಥವನು ಈ ಪ್ರದೇಶವನ್ನು ನಿರ್ಮಾಣ ಮಾಡಿದಂತೆ. ಅದರ ಜೊತೆಗೆ ಹ್ಯಾಸ್ ದ ಬ್ರಹ್ಮದೇವ ವಿಲೇಜ್ ಅರೌಂಡ್ 750 EC. It is the believed that he donated the village to Vedic Brahmins from Sri Vaishnava community. A 10th century inscription states the name of the village as Uttara Meruru ಚತುರ್ವೇದಿ ಮಂಗಳಂ ಅಂತ ನಾವು ಕರಿತೀವಿ. ಇಲ್ಲಿ ವಿಶೇಷವಾಗಿ ಇಲ್ಲಿ ನಂದಿವರ್ಮನ್ ಎನ್ನುವಂಥವನು ಬ್ರಾಹ್ಮಣರ ಒಂದು ಅವರಿಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇದನ್ನು ಉತ್ತರ ಮೇರೂರು ಚತುರ್ವೇದಿ ಮಂಗಳಂ ಅಂತಲೂ ಕರೀತಾರೆ. ಆದರೆ ಇಲ್ಲಿ ನಮಗೆ ಉತ್ತರ ಮೇರೂರು ಎನ್ನುವಂಥ ವಿಷಯ ಬಂದಾಗ 1ನೇ ಕುಲೋತ್ತುಂಗ ಎನ್ನುವಂಥವನು ಇಲ್ಲಿ ಬಹುದೊಡ್ಡ ಒಂದು ವೈಕುಂಠ ದೇವಾಲಯದ ಮೇಲೆ ಇದನ್ನು ಉತ್ತರ ಮೇರೂರು ಶಿಲಾಶಾಸನವನ್ನು ಕೆತ್ತನೆ ಮಾಡ್ತಾನೆ. ಈ ಉತ್ತರ ಮೇರೂರು ಶಿಲಾಶಾಸನದಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಶಾಸನದಿಂದ ಇಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ, ಸ್ಥಳೀಯ ಚುನಾವಣೆ ಪದ್ಧತಿ, ಜನಪ್ರತಿನಿಧಿಗಳನ್ನ ಹೇಗೆ ಆಯ್ಕೆ ಮಾಡಬೇಕು ಮತ್ತು ಅದನ್ನು ನೋಡಿದಾಗ ಈ ನಮಗೆ ಇವತ್ತಿನ ಪ್ರಜಾಪ್ರಭುತ್ವದ ರೀತಿಯಲ್ಲೇ ಅವತ್ತು ಅತ್ಯುತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಚುನಾವಣೆ ಪದ್ಧತಿ ವ್ಯವಸ್ಥೆ ಎನ್ನುವಂಥದ್ದು ಇತ್ತು ಅಂತ ಉತ್ತರ ಮೇರೂರು ಒಂದು ಶಾಸನದಿಂದ ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಆ ಪಟ್ಟಣ ಎನ್ನುವಂಥದ್ದು ಬಹು ಮುಖ್ಯವಾಗಿ ಬ್ರಾಹ್ಮಣರಿಗೆ ನೀಡಿರ್ತಕ್ಕಂಥ ಒಂದು ಬಹುದೊಡ್ಡ ಒಂದು ಸ್ಥಳವಾಗಿತ್ತು. ಆದರೆ ಅದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಚೋಳರ ಆಡಳಿತಕ್ಕೆ ಒಂದು ಆಧಾರವಾಗಿತ್ತು ಅಂತ ನಾವು ಕರಿತಾ ಹೋಗ್ಬೋದು. ಹೀಗೆ ವಿಶೇಷವಾಗಿ ನಮಗೆ ಪ್ರಮುಖವಾಗಿ ಚೋಳರ ಕಾಲದ ಆಡಳಿತದಲ್ಲಿ ಅಥವಾ ಚೋಳರ ಕಾಲದ ಒಂದು ಸಾಮ್ರಾಜ್ಯದ ವಿಸ್ತಾರವನ್ನು ನೋಡಿದಾಗ ನಮಗೆ ಪ್ರಮುಖವಾಗಿರ್ತಕ್ಕಂಥ ಕೆಲವು ಸ್ಥಳಗಳಿಂದ ಅವರ ಒಂದು ಆಡಳಿತಕ್ಕೆ ಪೂರಕವಾಗಿತ್ತು, ಅವರ ಅಧಿಕಾರದ ವ್ಯಾಪ್ತಿಗೆ ಒಂದು ಸ್ಟಿಮ್ಯುಲಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಒಂದೊಂದು ಪ್ರದೇಶಗಳು ಅವರ ಕಾಲಘಟ್ಟದಲ್ಲಿ ಬಹು ಪ್ರಮುಖವಾಗಿರುವಂಥ ಸ್ಥಾನವನ್ನು ಪಡ್ಕೊಂಡಿದ್ವು ಅಂತ ನಾವು ವ್ಯಕ್ತಪಡಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳು.